ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ನೀವು ಎಲ್ಲಾರು ಬಿಳಿ ದ್ರಾಕ್ಷಿನ ತಿಂದ್ರೆ ನೀವು ಕರಿ ದ್ರಾಕ್ಷಿನ ನೀರಲ್ಲಿ ನೆನೆ ಹಾಕ್ಬಿಟ್ಟು ಹಂಗೆ ತಿಂತಾ ಇದ್ರಿ? ಹೌದು ಸರ್, ಕೆಲವೊಂದು ಆಹಾರನ ನೀರಲ್ಲಿ ಬೇಯಿಸ್ಬಿಟ್ಟು ತಿಂತೀವಿ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಕೆಲವೊಂದು ಆಹಾರನ ನೀರಲ್ಲಿ ನೆನೆಸಿಟ್ಟು ತಿನ್ನಬೇಕು ಸರ್. ಈ ಬ್ಲಾಕ್ ರೆಜಿನ್ಸ್ ಅಂದರೆ ಕಪ್ಪು ದ್ರಾಕ್ಷಿ ಇದೆಯಲ್ಲ ಸರ್, ತುಂಬಾ ಹೆಲ್ತಿ ಸರ್. ಯಾಕೇಳಿ ಇದ್ರಲ್ಲಿ ಐರನ್ ಅಂಶ ತುಂಬ ಜಾಸ್ತಿ ಇರುತ್ತೆ ಸರ್. ನೋಡಿ, ನೀವು ತಾನೇ ರಕ್ತಹೀನತೆ ಜಾಸ್ತಿ ಆದಂಗಿದೆ, ತಿನ್ನಿ ಸರ್, ಐರನ್ ಅಂಶ ಜಾಸ್ತಿ ಇರುತ್ತೆ ಸರ್. ಇದು ಸರ್ ಇದು ತಿಂದರೆ ಒಂಥರ ಎನರ್ಜಿ ಬೂಸ್ಟ್ ಇರ್ತಾರೆ ಸರ್. ಅಂದರೆ ದೇಹಕ್ಕೆ ನವ ಚೈತನ್ಯ ಕೊಡುತ್ತೆ ಸರ್. ಮತ್ತು ಮಲಬದ್ಧತೆ ಅಂದರೆ ಯಾವಾಗಲೂ ಸ್ವಲ್ಪ ಪದೇ ಪದೇ ಯೂರಿನ್ ಹೋಗ್ತಾ ಇರೋದು, ಈ ಥರ ಮಲಬದ್ಧತೆ ಇರುತ್ತಲ್ಲ ಸರ್, ಆ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ ಸರ್ ಇದು. ಹಾಗೆ ಒಂದು ನಮ್ಮ ಚರ್ಮದ ಕಾಂತಿ ಮತ್ತು ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸರ್. ಯಾಕೆ ಹೇಳಿ, ಇದರಲ್ಲಿ ನೆನೆಸಿಟ್ಟ ಬ್ಲ್ಯಾಕ್ ರೆಜಿನ್ಸಲ್ಲಿ ಏನಪ್ಪ ಇರುತ್ತೆ, ವಿಟಮಿನ್ ಸಿ ಇರುತ್ತೆ ಸರ್. ಸೊ ಅದರಿಂದ ಒಂದು ಸ್ಕಿನ್ನು ಗ್ಲೋ ಆಗೋ ಥರ ಎಲ್ಲ ಮಾಡುತ್ತೆ ಸರ್. ನಾನು ಇದನ್ನು ಸಜೆಸ್ಟ್ ಜಾಸ್ತಿ ಯಾರು ಮಾಡ್ತೀನಿ ಅಂದರೆ ಲೇಡೀಸ್ಗಳಿಗೆ. ಅವರು ಋತುಮತಿ ಅಂದರೆ ಅವ್ರಿಗೊಂದು ಪೀರಿಯಡ್ಸ್ಗಳು ಜಾಸ್ತಿ ಆದಾಗ ಅವ್ರಿಗೆ ಬ್ಲಡ್ಡು ಅವ್ರಿಗೆ ತಿಂಗಳ ಹೋಗ್ತಾನೆ ಇರುತ್ತೆ. ಅಂಥವ್ರಿಗೆ ನಾನು ಸಜೆಸ್ಟ್ ಏನಪ್ಪ ಮಾಡೋದು ಅಂದರೆ ಒಂದು ಡೈಲಿ 10 ನೆನೆಸಿಟ್ಟ ಒಂದು ಒಣದ್ರಾಕ್ಷಿಯನ್ನು ತಿನ್ನೋದ್ರಿಂದ ಅವರಲ್ಲಿ ಒಂದು ಐರನ್ ಲೆವೆಲ್ ಜಾಸ್ತಿ ಆಗುತ್ತೆ. ಅಂದರೆ ಅವರೊಂದು ಬ್ಲಡ್ ಅಂದರೆ ಬ್ಲಡ್ ತುಂಬ ಇನ್ಕ್ರೀಸ್ ಆಗುತ್ತೆ ಸರ್. ಅದಕ್ಕೆ ನಾನು ಈಗಿನ ಕಾಲೇಜ್ ಹುಡುಗಿರು, ಪಿ ಜಿಲಿರುವಂಥ ಹುಡುಗಿರು, ಮತ್ತು ಒಂದಷ್ಟು ಕೆಲಸ ಮಾಡ್ತಾ ಇರುವಂಥವ್ರಿಗೆ, ಅಂದರೆ ಮಹಿಳಾ ಪಂಗಡದವ್ರಿಗೆ, ಅಂದರೆ ಎಲ್ಲ ಒಂದು ಹೆಣ್ಣುಮಕ್ಕಳಿಗೆ ನಾನೇನಪ್ಪ ಸಜೆಸ್ಟ್ ಮಾಡ್ತೀನಿ ಅಂದರೆ 10 ಡೈಲಿ ನೆನೆಸಿಟ್ಟ ಒಂದು ಒಣದ್ರಾಕ್ಷಿ ತಿನ್ನೋದ್ರಿಂದ ಅವರಿಗೆ ರಕ್ತಹೀನತೆ ಅನ್ನೋದು ಕಡಿಮೆ ಆಗೋದು ಸರ್. ಇವತ್ತಂತೂ ಅನಿಮಿಯಾ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಯಾಕಂದರೆ ಇವತ್ತು ಒಂದು ವರ್ಕ್ ಪ್ರೆಷರು, ಟೆನ್ಷನ್ನು, ಸರಿಯಾದ ಒಂದು ಆರೋಗ್ಯ ಕಾಪಾಡ್ಕೊಳ್ಳೋಕ್ಕಾಗ್ತಿಲ್ಲ ಪ್ರೆಷರ್ಗಳಿಂದ. ಅಂದರೆ ಆಹಾರ ಸಿಗ್ತಾ ಇದೆ ಸರ್, ಒಳ್ಳೆ ಆಹಾರ ಸಿಗ್ತದೆ, 1000 ರೂಪಾಯಿಗೂ ಒಳ್ಳೆ ಆಹಾರ ಸಿಗ್ತೈತೆ, 10 ರೂಪಾಯಿಗೂ ಒಂದು ಒಳ್ಳೆ ಇಡ್ಲಿ ಸಿಗ್ತೈತೆ. ಬಟ್ಟು ನಾವು ತಿನ್ನುವ ಕ್ರಮ ವೈವಿಧ್ಯತೆ ಏನಿದೆ ಸರ್, ಅದು ಚೇಂಜ್ ಆಗ್ಬಿಟ್ಟಿದೆ ಸರ್, ಹೌದಲ್ವಾ? ಬಟ್ ಆಗಿನ ಕಾಲದಲ್ಲಿ ನೋಡ್ರಿ, ಒಂದು 8-9 ಜನ ಮಕ್ಕಳಾದ್ರೂ ಯಾವುದು ಸುಸ್ತಾಗ್ತಿಲ್ಲ, ರಕ್ತಹೀನತೆ, ಸುಸ್ತು, ಸಂಕಟ ಅನ್ನೋದು ನಾವು ಕೇಳಿದೆ ಸರ್. ಬಟ್ ಈಗಿನ ಒಂದು ಜನತೆ, ಯುವ ಜನತೆ, ಬರೀ ಹೆಂಗಸ್ರೆ ಅಂತಲ್ಲ, ನಮ್ಮ ಒಂದು ಜನತೆ ಏನಂದರೆ ರಕ್ತಹೀನತೆಯಲ್ಲಿ ತುಂಬಾ ಬೆಳ್ತಾ ಇದ್ದೀವಿ. ಸೊ ಅವ್ರಿಗೆ ನಾನು ಸಜೆಸ್ಟ್ ಮಾಡೋದು ಏನಪ್ಪ ಅಂದರೆ, ಇವು ಒಣ ದ್ರಾಕ್ಷಿ ಅಂದರೆ ಈ ಒಂದು ಕಪ್ಪು ದ್ರಾಕ್ಷಿನ ನೀರಲ್ಲಿ ನೆನೆಸಿಟ್ಟು ತಿನ್ನೋದ್ರಿಂದ ತುಂಬಾ ಹೆಲ್ತ್ಗೆ ಬೆನಿಫಿಟ್ಸ್ ಇರುತ್ತೆ. ಯಾಕಂದರೆ ಇದ್ರಲ್ಲಿ ರಿಚ್ ಐರನ್ ಇರುತ್ತೆ. ದಯಮಾಡಿ ಪ್ರೇಕ್ಷಕ ಬಂಧುಗಳೇ, ಈ ಒಂದು ನೆನೆಸಿಟ್ಟ ಒಣ ದ್ರಾಕ್ಷಿನ ತಿನ್ನಿ, ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಸನಾತನ, ಜೈ ಆರ್ಗಾನಿಕ್. ನಮಸ್ಕಾರ ಬಂಧುಗಳೇ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ, ಬಾಯ್ ಬಾಯ್.